ಆ ಇನ್ಫ್ಲಮೇಷನ್ ಒಳಗಡೆ ಜಾಯಿಂಟ್ ಒಳಗಡೆ ಕ್ಯಾಪ್ಸ್ಯೂಲ್ ಅಲ್ಲಿ ಆಗಿರುವಂತಹ ಇನ್ಫ್ಲಮೇಷನ್ ಅನ್ನ ತಡೆಗಟ್ಟೋದಕ್ಕೆ ಇದು ಬೆಸ್ಟ್ ಆಹಾರ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರಾ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ. ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಿಮ್ಮಲ್ಲಿ ಯಾರಿಗಾದ್ರೂ ತಲೆ ಬಾಚ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದ್ಯಾ, ಅಥವಾ ಬೆನ್ನ ಹಿಂದೆ ಕೈ ತಗೊಂಡೋಗಿ ಬಟ್ಟೆ ಹಾಕೊಳ್ಳೋದಕ್ಕೆ ಕಷ್ಟ ಆಗ್ತಿದ್ಯಾ, ಅಥವಾ ಟೀ ಶರ್ಟ್ ಹಾಕೊಳ್ಳುವಾಗ ಶರ್ಟ್ ಹಾಕೊಳ್ಳುವಾಗ ಕಷ್ಟ ಆಗಿ ಕೈ ಮೇಲೆತ್ತಕ್ಕಾಗದೆ ತುಂಬಾ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದೀರಾ? ಹಾಗಾದ್ರೆ ಇದು ಸಾಮಾನ್ಯ ಸಮಸ್ಯೆ ಅಲ್ಲ. ಇದನ್ನ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಫ್ರೋಜನ್ ಶೋಲ್ಡರ್ ಅಥವಾ ಹೆಪ್ಪುಗಟ್ಟಿರುವಂತಹ ಭುಜ ಅಥವಾ ಹೆಗ್ಲು ಅಂತ ಹೇಳಿ ಕರಿತೀವಿ. ಇದು ಸಾಮಾನ್ಯವಾಗಿ ಏನಾಗತ್ತಪ್ಪ, ಈ ಹೆಪ್ಪುಗಟ್ಟಿದ ಹೆಗಲು ಹೆಂಗಾಗತ್ತೆ ಅಂತ ಕೇಳಿದ್ರೆ, ನೋಡಿ ನಮ್ಮ ಜಾಯಿಂಟ್ ಇದೆ ಅಲ್ವಾ, ಶೋಲ್ಡರ್ ಜಾಯಿಂಟ್ ಅಥವಾ ಭುಜದ ಗಂಟು ಅಂತ ಹೇಳ್ತೀವಿ. ಈ ಭುಜದ ಗಂಟಿನ ಸುತ್ತಲೂ ಒಂದು ದಪ್ಪಗಾಗಿರುವಂತಹ ಕವಚ ತರ ಇರುತ್ತೆ, ಗಟ್ಟಿಯಾಗಿರುವಂಥದ್ದು. ಆ ಕವಚ ಏನಾಗುತ್ತೆ, ಇದನ್ನ ಕ್ಯಾಪ್ಸೂಲ್ ಅಂತ ಕರಿತೀವಿ. ಸೊ ಈ ಜಾಯಿಂಟ್ನ ಸುತ್ತಲೂ ಇರುವಂತಹ ಕವಚದಲ್ಲಿ ಏನಾದರೂ ಇನ್ಫ್ಲಮೇಷನ್ ಅಥವಾ ಉರಿಯೂತಾಗಿದ್ರೆ ಆವಾಗ ಫ್ರೋಜನ್ ಶೋಲ್ಡರ್ ಅಥವಾ ಅದು ತುಂಬ ಟೈಟ್ ಆಗಿ ಜಾಮ್ ಆಗಿ ಗಟ್ಟಿಯಾಗಿ ಬಿಡುತ್ತೆ, ನಿಮಗೆ ಕೈ ಮೇಲೆತ್ತೋಕೆ ಸಾಧ್ಯ ಆಗೋದಿಲ್ಲ. ಸೊ ಇದನ್ನೇ ನಾವು ಫ್ರೋಜನ್ ಶೋಲ್ಡರ್ ಅಥವಾ ಹೆಪ್ಪುಗಟ್ಟಿದ ಹೆಗಲು, ಹೆಪ್ಪುಗಟ್ಟಿದ ಭುಜ ಅಂತೆಲ್ಲ ಕರಿತೀವಿ. ಯಾರ್ಯಾರಲ್ಲಿ ಬರುತ್ತೆ ಇದು ಅಂತ ಕೇಳಿದ್ರೆ, ಮಧುಮೇಹ ನೋಡಿ, ಡಯಾಬಿಟಿಸ್ ಇರುವಂಥವರಲ್ಲಿ ಇನ್ಫ್ಲಮೇಷನ್, ಓವರ್ ಆಲ್ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮಧುಮೇಹಿಗಳಲ್ಲಿ ಹೆಚ್ಚಾಗುತ್ತೆ ಇದು. ಮತ್ತೆ ತುಂಬ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅಂತಂದ್ರೆ ಈ ಕೈನ ಉಪಯೋಗಿಸದೆ ಯಾವುದೋ ಬಲ ಅಥವಾ ಎಡ ಆಗಿರ್ಬೋದು, ಕೈನ ಹೆಚ್ಚು ಮೇಲೆ ಎತ್ತೋದು ಅಥವಾ ಕೆಲಸ ಮಾಡೋದು, ಮೇಲ್ಗಡೆಯಿಂದ ಏನೋ ಒಂದು ತೆಗಿಯೋದು, ಇಂಥದನ್ನ ಮಾಡ್ದೇನೆ ಕೆಳಗೆ ಕೆಳಗೆ ಸುಮ್ಮನೆ ಇಟ್ಕೊಂಡಿದ್ರೆ. ನಂಗೆ ಈಗ ನೆನಪಾಗ್ತಾ ಇದೆ, ನನ್ನ ಪೇಷಂಟ್ ಒಬ್ರು ಇದ್ದಾರೆ, ಅವರು ಸುಮಾರು ಒಂದು 15 ವರ್ಷದಿಂದ ಅವರ ಬಲ ಭುಜವನ್ನ ಕೆಲಸನೇ ಮಾಡಿಲ್ಲ, ಹಿಂಗೆ ಇಟ್ಕೊಂಡು ಮತ್ತೊಂದು ಕೈಯಲ್ಲಿ ಸಹಾಯ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಸ್ವಲ್ಪ ನೋವಾಗಿತ್ತು, ಮೇಲೆತ್ತೋಕೆ ಬರ್ತಾ ಇರಲಿಲ್ಲ, ಆದ್ರಿಂದ ಅವರು ಮೇಲೆತ್ತೋ ಕೆಲಸಕ್ಕೆ ಹೋಗಿಲ್ಲ, ಅದನ್ನ ಹಿಂಗೆ ಇಟ್ಕೊಂಡ್ಬಿಟ್ಟು ಗೊಂಬೆ ತರ ಬಾಕಿ ಮತ್ತೊಂದು ಕೈಯಲ್ಲಿ ಸಹಾಯ ತಗೊಂಡು ಕೆಲಸ ಎಲ್ಲ ಮಾಡ್ತಾ ಇದ್ರು 15 ವರ್ಷದಿಂದ. ಸೊ ಅದು ಅಲ್ಲೇ ಮತ್ತಿಷ್ಟು ಜಾಮ್ ಆಗ್ಬಿಟ್ಟಿದೆ, ಗಟ್ಟಿಯಾಗಿದೆ, ಈಗ ಕೈ ಎತ್ತಕ್ಕೆ ಬರ್ತಾನೆ ಇಲ್ಲ, ಗೊತ್ತಾಯ್ತಲ್ವಾ? ಸೊ ಹಾಗೆ ಕೈಗೆ ಕೆಲಸನೇ ಕೊಡದೆ ಇರೋವಂಥದ್ದು ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ ಇಂದ ಇರುವಂಥದ್ರಿಂದ ಕೂಡ ಈ ಫ್ರೋಜನ್ ಶೋಲ್ಡರು ಬಂದ್ಬಿಡಬಹುದು. ಇನ್ನೊಂದೇನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ 40 ವರ್ಷ ಮೇಲ್ಪಟ್ಟವರಲ್ಲಿ ಕೂಡ ಈ ಒಂದು ಏನು ಇನ್ಫ್ಲಮೇಷನ್ ದೇಹದಲ್ಲಿ ಜಾಸ್ತಿ ಆಗೋದ್ರಿಂದ ಅಥವಾ ತೂಕ ಹೆಚ್ಚಳ ಆಗೋದ್ರಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಕೂಡ ಈ ಒಂದು ಫ್ರೋಜನ್ ಶೋಲ್ಡರ್ ಅವರಲ್ಲಿ ಬಂದ್ಬಿಡಬಹುದು. ಹಾಗಾದ್ರೆ ಈ ಫ್ರೋಜನ್ ಶೋಲ್ಡರ್ ಅನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮಾತ್ರೆ ತಗೊಳ್ತಾ ಹೋಗೋದು, ಪೇನ್ ಕಿಲ್ಲರ್ ಅನ್ನ ನೋವು ನಿವಾರಣೆ ಸಲುವಾಗಿ ಕಂಟಿನ್ಯೂಸ್ ಆಗಿ ತಗೊಳ್ತಾ ಇರೋದು, ಇಂಥದನ್ನ ಮಾಡಬಾರದು. ಇದಕ್ಕೆ ತುಂಬಾ ಸರಳವಾಗಿ ಸುಲಭವಾಗಿ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಏನೇನನ್ನ ಮಾಡ್ಕೊಳ್ಳೋದ್ರಿಂದ ನೋವನ್ನ ಸಂಪೂರ್ಣವಾಗಿ ಗುಣ ಮಾಡ್ಕೊಳ್ಳೋದು, ಜೊತೆಗೆ ಈ ಬಿಗಿತ ಏನಿದೆ ಅಲ್ವಾ, ಹೆಗಲು ತುಂಬ ಟೈಟ್ ಆಗಿ ಜಾಮ್ ಆಗಿರುವಂಥದ್ದು, ಇದನ್ನ ಸಡಿಲ ಮಾಡಿಕೊಂಡು ಕೈ ಮೂವ್ಮೆಂಟ್ ಆರಾಮಾಗಿ ಆಗೋ ಹಾಗೆ ಮಾಡ್ಕೊಳ್ಳೋ ಅಂಥದ್ದನ್ನ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ನಿಮ್ಗೀಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಪೂರ್ತಿಯಾಗಿ ನೋಡಬೇಕು. ಏನಪ್ಪ ಅಂತಂದ್ರೆ, ಪ್ರಕೃತಿ ಚಿಕಿತ್ಸೆಯಲ್ಲಿ ನೋಡಿ, ಫಸ್ಟ್ ನಾವು ಏನು ಹೇಳ್ತೀವಿ, ಅದನ್ನ ನೋವನ್ನ ಕಡಿಮೆ ಮಾಡ್ಕೋಬೇಕು, ರೇಂಜ್ ಆಫ್ ಮೂವ್ಮೆಂಟ್ ಅನ್ನ ಹೆಚ್ಚು ಮಾಡಬೇಕು. ಅದರ ಸಲುವಾಗಿ ಬಿಸಿ ಮತ್ತು ತಣ್ಣೀರಿನ ಶಾಖ ಅಂತ ಹೇಳ್ತೀವಿ. ಅಂತಂದ್ರೆ 3 ನಿಮಿಷ ನೀವು ಈ ಭುಜದ ಗಂಟಿಗೆ, ಭುಜದ ಗಂಟು ನೋವಿದೆಯೋ ನಿಮ್ಗೆ, ಆ ಭುಜದ ಗಂಟಿಗೆ 3 ನಿಮಿಷ ಬಿಸಿ ನೀರಿನ ಶಾಖವನ್ನ ಕೊಡಬೇಕು ಹಾಟ್ ವಾಟರ್ ಬ್ಯಾಗ್ ಇಂದ. ಅದರ ನಂತರ 1 ನಿಮಿಷ ಕೋಲ್ಡ್ ಶಾಖ ಅಂತ ಹೇಳ್ತೀವಿ, ಅಂದ್ರೆ ಕೋಲ್ಡ್ ಪ್ಯಾಕ್. ಸೊ ಐಸ್ ಪ್ಯಾಕ್ ಅನ್ನ ಇಟ್ಕೊಂಡ್ಬಿಟ್ಟು 3 ನಿಮಿಷ ಬಿಸಿ ನೀರಲ್ಲಿ ಕೊಡುವಂಥದ್ದು, ಅದರ ನಂತರ ಇಮಿಡಿಯೇಟ್ಲಿ 1 ನಿಮಿಷ ತಣ್ಣಗಿನ ನೀರನ್ನ ಇಡುವಂಥದ್ದು, ಮತ್ತೆ 3 ನಿಮಿಷ ಬಿಸಿ ನೀರು, 1 ನಿಮಿಷ ತಣ್ಣೀರು, 3 ನಿಮಿಷ ಬಿಸಿ ನೀರು, 1 ನಿಮಿಷ ತಣ್ಣೀರು. ಇದೇ ರೀತಿ ಒಂದು 4 ರಿಂದ 5 ಬಾರಿ ರಿಪೀಟ್ ಮಾಡಬೇಕು. ಇದು ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ, 2 ಹೊತ್ತು ಮಾಡಬಹುದು.
ಇದನ್ನು ಮಾಡೋದ್ರಿಂದ ಒಳಗಡೆ ಇರುವಂತಹ ಆ ಉರಿಯೂತ ಇನ್ಫ್ಲಮೇಷನ್ ಏನಿದೆ ಅಲ್ವಾ, ಅದು ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ. ನೋವು ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ. ಬಿಗಿತನ ಸಡಿಲ ಮಾಡಿ ಅದು ರೇಂಜ್ ಆಫ್ ಮೂಮೆಂಟು ಕೈ ಮೇಲೆ ಎತ್ತೋ ಹಾಗೆ ಹಿಂದೆ ಹೋಗೋ ಹಾಗೆ ಮಾಡೋದಕ್ಕೆ ಇದು ಸಹಾಯವನ್ನು ಮಾಡಿಕೊಡುತ್ತೆ. ಆದ್ದರಿಂದ ಬಿಸಿ ಮತ್ತು ತಣ್ಣಗಿನ ಶಾಖ ನೀವು ದಿನಾನು ಕೊಡ್ತಾ ಹೋಗಬೇಕು. ಇದು ಮೊದಲನೇ ಚಿಕಿತ್ಸೆ. ಇನ್ನು ಎರಡನೇದೇನಪ್ಪ ಅಂತಂದರೆ ಎಳ್ಳೆಣ್ಣೆ ತಗೊಳ್ಬೇಕು. ಈ ಎಳ್ಳೆಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಅದನ್ನು ಗಂಟಿನ ಸುತ್ತಲೂ ಚೆನ್ನಾಗಿ ಸವರಬೇಕು, ಅಥವಾ ಸ್ವಲ್ಪ ಮಟ್ಟಿಗೆ ಮೃದುವಾಗಿ ತಿಕ್ಕಬೇಕು. ತುಂಬ ಮಸಾಜ್ ಮಾಡಬಾರ್ದು, ಮೃದುವಾಗಿ ತಿಕ್ಕಿ ಆನಂತರ ಇದಕ್ಕೆ ಒಂದು ಬಿಸಿ ನೀರಲ್ಲಿ ಅದ್ದಿರುವಂತಹ ಬಟ್ಟೆಯಿಂದ ಶಾಖ ಕೊಡಬೇಕು, ಅಂದರೆ ಸ್ಟೀಮಿಂಗ್ ಅಂತ ನಾವು ಹೇಳ್ತೀವಿ. ಸೊ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಅದರ ಮೇಲೆ ಸ್ಟೀಮಿಂಗನ್ನು ಕೊಡೋದ್ರಿಂದ ಇದು ಒಳಗಡೆ ಇರುವಂತಹ ಎಲ್ಲ ಉರಿಯೂತವನ್ನು ಕಡಿಮೆ ಮಾಡಿ ನೋವನ್ನು ತುಂಬ ಚೆನ್ನಾಗಿ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಎಳ್ಳೆಣ್ಣೆ ಸಹಾಯವನ್ನು ಮಾಡುತ್ತೆ. ಹಾಗೆ ಬಿಸಿ ನೀರಿನ ಸ್ಟೀಮ್ ಕೂಡ. ಆದ್ದರಿಂದ ಅದನ್ನು ಮಾಡ್ಬೋದು. ಇಲ್ಲ ನೀವು ಈವನ್ ಶವರ್ ಕೆಳಗಡೆ ನಿಂತ್ಕೊಂಡು ಎಳ್ಳೆಣ್ಣೆನ ಹಚ್ಕೊಂಡ್ಬಿಟ್ಟು ಒಂದು 10-15 ನಿಮಿಷ ಬಿಟ್ಟು ಶವರ್ ಕೆಳಗಡೆ ಅದೇ ಆ್ಯಂಗಲಿಗೆ ಬೀಳೋ ಹಾಗೆ ಒಂದು 10-15 ನಿಮಿಷ ಇಟ್ಕೊಳ್ಬೇಕಾಗತ್ತೆ. ಇದರಿಂದ ಕೂಡ ನೀವು ನಿವಾರಣೆಯನ್ನು ಮಾಡ್ಕೊಳ್ಬಹುದು. ಇನ್ನು ಆಹಾರದಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬಹುದು ಅಂತಂದರೆ, ನೋಡಿ ನಾನು ಆಲ್ರೆಡಿ ಹೇಳಿದೆ ಇದು ಇನ್ಫ್ಲಮೇಷನ್ ಅಂತ ಹೇಳ್ಬಿಟ್ಟು. ಹಾಗಾದರೆ ಇನ್ಫ್ಲಮೇಷನನ್ನು ಕಡಿಮೆ ಮಾಡೋದಕ್ಕೆ ನಮ್ಮ ಸಮ್ಮರ್ ಡಬ್ಬಿಲಿದೆ ರೀ. ಇನ್ಫ್ಲಮೇಷನನ್ನು ಕಡಿಮೆ ಮಾಡೋದಕ್ಕೆ ನಾವು ಉಪಯೋಗಿಸುವಂತಹ ಅರಿಶಿಣ ಮತ್ತು ಶುಂಠಿ ವೆರಿ ಗುಡ್ ಆ್ಯಂಟಿ ಇನ್ಫ್ಲಮೇಟರಿ ಫುಡ್ಸ್ ಅದು. ಸೊ ಹಾಗಾಗಿ ನೀವೇನು ಮಾಡ್ಬೋದು, ಪ್ರತಿನಿತ್ಯ ಬೆಳಿಗ್ಗೆ ಒಂದ್ಸಲ ಶುಂಠಿ ಕಷಾಯವನ್ನು ಮಾಡಿಕೊಂಡು ಕುಡಿಬಹುದು. ಹಾಗೆಯೇ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಬಿಸಿ ಬಿಸಿ ಹಾಲಿಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ಒಂದು ಅರ್ಧ ಚಮಚ ಅರಿಶಿಣ ಪುಡಿಯನ್ನು ಹಾಕಿ, ಒಂದು 2 ಚಿಟಿಕೆ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಕುಡಿದು ಮಲ್ಗೋದ್ರಿಂದ ಆ ಇನ್ಫ್ಲಮೇಷನ್ ಒಳಗಡೆ, ಜಾಯಿಂಟ್ ಒಳಗಡೆ ಕ್ಯಾಪ್ಸ್ಯೂಲಲ್ಲಿ ಆಗಿರುವಂತಹ ಇನ್ಫ್ಲಮೇಷನನ್ನು ತಡೆಗಟ್ಟೋದಕ್ಕೆ ಇದು ಬೆಸ್ಟ್ ಆಹಾರ. ಆದ್ದರಿಂದ ಇದನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಫ್ರೋಝನ್ ಶೋಲ್ಡರನ್ನು ಅತ್ಯಂತ ಸುಲಭವಾಗಿ ನಿವಾರಣೆಗೊಳಿಸ್ಕೊಳ್ಬಹುದು. ಇನ್ನು ಇದು ಪ್ರಕೃತಿ ಚಿಕಿತ್ಸೆ, ಆಹಾರದ ಬದಲಾವಣೆ ಆಯಿತು. ಇದಕ್ಕೆ ಕೆಲವೊಂದು ಸಿಂಪಲ್ ಎಫೆಕ್ಟಿವ್ ಆಗಿರುವಂತಹ ಮೂಮೆಂಟ್ ಅಥವಾ ವ್ಯಾಯಾಮವನ್ನು ನಾನು ಹೇಳ್ಕೊಡ್ತೀನಿ. ಸೊ ಇದನ್ನು ಮಾಡೋದ್ರಿಂದ, ನಿಯಮಿತವಾಗಿ ಇದನ್ನು ಮಾಡೋದ್ರಿಂದ ನೀವು ರೇಂಜ್ ಆಫ್ ಮೂಮೆಂಟ್ ಅಂತ ಹೇಳ್ತೀವಿ, ಅಂದರೆ ಕೈ ಚಲನೆಯನ್ನು, ಕೈ ಬಿಗಿತವನ್ನು ಕಡಿಮೆ ಮಾಡ್ಕೊಳ್ಬೋದು. ಕೈ ಚಲನೆಯನ್ನು ಇಂಪ್ರೂವ್ ಮಾಡಿಕೊಂಡು ನೀವು ಮೂಮೆಂಟನ್ನು ಬರೆಸ್ಕೊಳ್ಬಹುದಾಗಿದೆ. ಈಗ ನೋಡಿ, ವ್ಯಾಯಾಮವನ್ನು ಮಾಡಬೇಕು ಅಂತಂದರೆ ಈ ಥರ ನಿಮಗೆ ಯಾವುದಾದ್ರೂ ಒಂದು ನಿಮ್ಮ ಮನೆಯಲ್ಲಿರುವಂಥ ಕುರ್ಚಿ ಅಥವಾ ಟೇಬಲ್ಲು, ಡೈನಿಂಗ್ ಟೇಬಲ್ಲು ಯಾವುದಾದ್ರೂ ನಡೆಯುತ್ತೆ. ಈ ಥರ ಇರೋದನ್ನು ತಗೊಂಡ್ಬಿಟ್ಟು ನಿಮ್ಮ ಒಂದು ಕೈಯಲ್ಲಿ ಯಾವ ಕೈ ಸರಿಯಾಗಿದೆಯೋ ಆ ಕೈಯಲ್ಲಿ ಕುರ್ಚಿ ಅಥವಾ ಟೇಬಲನ್ನು ಹಿಡ್ಕೊಳ್ಬೇಕು. ಆನಂತರ ಸ್ವಲ್ಪ ಮುಂದೆ ಬಗ್ಬಿಟ್ಟು ಯಾವ ಕೈಯಲ್ಲಿ ನೋವಿದೆಯೋ ಆ ಕೈಯನ್ನು, ಯಾವ ಭುಜದಲ್ಲಿ ನೋವಿದೆಯೋ ಆ ಭುಜವನ್ನು, ಆ ಕೈಯನ್ನು ಪೆಂಡುಲಾರ್ ಮೂಮೆಂಟ್ ಅಂತ ಹೇಳ್ತೀವಿ. ಸೊ ನಿಧಾನವಾಗಿ ಕೈಯನ್ನು ಮುಂದೆ ಮತ್ತು ಹಿಂದೆ ಈ ಮೂಮೆಂಟನ್ನು ಮಾಡಬೇಕು. ಗಡಿಯಾರದಲ್ಲಿ ಮೂಮೆಂಟ್ ಆಗ್ತಾ ಇರುತ್ತಲ್ವಾ, ಆ ಥರ ನಿಮ್ಮ ಕೈಯನ್ನು ಪೆಂಡುಲಾರ್ ಮೂಮೆಂಟಲ್ಲಿ ನಿಧಾನವಾಗಿ ಈ ಥರ ಮೂಮೆಂಟ್ ಮಾಡ್ಕೊಳ್ಳೋದ್ರಿಂದ ಈ ಶೋಲ್ಡರಿನ ಗಟ್ಟಿತನ ಸಡಿಲವಾಗಿ ಶೋಲ್ಡರ್ ಮೂಮೆಂಟು ತುಂಬ ಚೆನ್ನಾಗಿ ಹೆಚ್ಚಾಗತ್ತೆ. ಇನ್ನೇನು ಮಾಡ್ಬೋದಪ್ಪ ಅಂತಂದರೆ ಸರ್ಕ್ಯುಲಾರ್ ಮೂಮೆಂಟ್ ಅಂತ ಹೇಳ್ತೀವಿ. ನೋಡಿ, ಹೀಗೆ ನಿಧಾನವಾಗಿ ಮಾಡಬೇಕು. ತುಂಬ ಫಾಸ್ಟಾಗಿ ಮಾಡಿದ್ರೆ ಮತ್ತಷ್ಟು ನೋವಾಗುತ್ತೆ, ಪೆಟ್ಟಾಗತ್ತೆ, ನೋವು ಹೆಚ್ಚಾಗತ್ತೆ. ಆದ್ದರಿಂದ ಸ್ಲೋ ಆಗಿ ಮಾಡಬೇಕು. ಉಸಿರಾಟದ ಜೊತೆಗೆ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಸೊ ನಿಧಾನವಾಗಿ ನಿಮ್ಮ ಕೈಯನ್ನು ಈ ರೀತಿಯಲ್ಲಿ 10 ಸಲ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲೂ 10 ಸಲ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲೂ ಈ ರೀತಿ ಮೂಮೆಂಟನ್ನು ಮಾಡಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಭುಜದ ಬಿಗಿತ ಕಮ್ಮಿಯಾಗಿ ರೇಂಜ್ ಆಫ್ ಮೂಮೆಂಟ್ ಅಂತ ಹೇಳ್ತೀವಿ ಅದು ಹೆಚ್ಚಾಗ್ತಾ ಹೋಗುತ್ತೆ. ಪೆಂಡುಲರ್ ಮೂಮೆಂಟ್ ಎಲ್ಲ ಆದಮೇಲೆ ಮುಂದೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಸಿಂಪಲ್ ಆಗಿ ನೀವು ಒಂದು ಟಾವೆಲನ್ನು ತಗೊಬೇಕು. ಟಾವೆಲನ್ನು ತಗೊಂಡು ಅದನ್ನು ಈ ರೀತಿಯಾಗಿ ಬೆನ್ನಿನ ಹಿಂದೆ ಹಿಡ್ಕೊಂಡ್ಬಿಟ್ಟು ಒಂದು ಕೈಯಿಂದ ಹಿಡ್ಕೊಂಡು ಇನ್ನೊಂದು ಕೈಯಿಂದ ಈ ರೀತಿ ಮೇಲೆ ಮತ್ತು ಕೆಳಗೆ ಮಾಡುವಂಥದ್ದು. ಈ
ಥರ ಮಾಡ್ಕೊಳ್ಳೋದ್ರಿಂದ ಸಹ ನಾವು ಜಾಯಿಂಟ್ ಮೂವ್ಮೆಂಟನ್ನು ಜಾಸ್ತಿ ಮಾಡ್ಕೊಳ್ಬಹುದು. ಇನ್ನು ಏನಪ್ಪ ಅಂತಂದರೆ, ನಿಮ್ಮ ಎರಡೂ ಕೈಗಳನ್ನು ಈ ರೀತಿ ಬೆರಳುಗಳನ್ನು ಭುಜದ ಮೇಲೆ ಇಟ್ಕೊಂಡ್ಬಿಟ್ಟು ಈ ರೀತಿಯ ಸ್ಕಂದ ಚಾಲನ ಅಂತ ಹೇಳ್ತೀವಿ. ಈ ರೀತಿಯ ಸಿಂಪಲ್ ಮೂವ್ಮೆಂಟನ್ನು ಮಾಡ್ಕೊಳ್ಳೋದ್ರಿಂದ ಮುಂದೆ ಮತ್ತು ಹಿಂದೆ ಇದನ್ನು ಒಂದು 10 ಬಾರಿ ಮಾಡ್ಕೊಳ್ಳೋದ್ರಿಂದ ಸಹ ನಾವೇನು ಮಾಡ್ಬೋದು, ಈ ಶೋಲ್ಡರ್ ಜಾಯಿಂಟ್ ಮೂವ್ಮೆಂಟನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಯಾವುದೇ ಮಾತ್ರೆಗಳು ಬೇಡ, ಅಥವಾ ತುಂಬ ಜಾಸ್ತಿ ಸಮಯಕ್ಕೆ ನೋವನ್ನು ತಿಂದ್ಕೊಂಡು ಅದೇ ಕೊರಗಲ್ಲಿ ಕೊರಗ್ತಾ ಇರುವಂಥ ಅವಶ್ಯಕತೆಯೂ ಇಲ್ಲ. ಸರಳವಾಗಿ ನೀವು ನಿಮ್ಮ ಮನೆಯಲ್ಲೇ ಇರುವಂತಹ ಒಂದು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ನಿಯಮಿತವಾಗಿ ವ್ಯಾಯಾಮಗಳನ್ನು ಮಾಡ್ಕೊಳ್ತಾ ನೀವು ನಿಮ್ಮ ಫ್ರೋಝನ್ ಶೋಲ್ಡರನ್ನು ತುಂಬ ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಬಹುದು. ಹಾಗೆಯೇ ಜಾಯಿಂಟ್ ಮೂವ್ಮೆಂಟನ್ನು ಜಾಸ್ತಿ ಮಾಡ್ಕೊಳ್ಬಹುದು. ಗೊತ್ತಾಯ್ತಲ್ಲ? ಇಂಥ ಸಮಸ್ಯೆ ನಿಮ್ಮ ಯಾರ್ದು ಅಕ್ಕಪಕ್ಕದಲ್ಲೋ ಅಥವಾ ಫ್ರೆಂಡ್ಸಲ್ಲೋ ರಿಲೇಟಿವ್ಸಲ್ಲೋ ಯಾರಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಅವ್ರ ಜೊತೆ ಹಂಚ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಇದೇ ರೀತಿಯ ಇನ್ನಷ್ಟು ಮಾಹಿತಿಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.